ಚಾಮರಾಜನಗರ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಬಹಳ ಪ್ರತಿಷ್ಠೆಯ ಕಣವಾಗಿ ಸ್ವೀಕರಿಸಿದ್ದಾರೆ. ಮೈಸೂರನ್ನ ಗೆಲ್ಲೋಕೆ ಸಿಎಂ ರಣತಂತ್ರವನ್ನ ಹೆಣೆಯೋದ್ರ ಮುಖಾಂತರ ಸಂಸದ ಶ್ರೀನಿವಾಸ್ ಪ್ರಸಾದ್ ಸಹೋದರನಿಗೂ ಕಾಂಗ್ರೆಸ್ ಗಾಳಾಗ್ತದೆ. ಬರೀ ಅವರ ಅಳಿಯಂದ್ರಿಗೆ ಮಾತ್ರ ಅಲ್ಲ. ನಾಳೆ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ವಿ ರಾಮಸ್ವಾಮಿ, ಅವರ ಮಗ ಭರತ್ ರಾಮಸ್ವಾಮಿ. ವಿ ರಾಮಸ್ವಾಮಿ ಸೇರಿದಂತೆ ಸುಮಾರು 31 ಮಂದಿ ಕಾಂಗ್ರೆಸ್ ಸೇರೋಕೆ ನಿರ್ಧಾರ ಮಾಡಿದ್ದಾರೆ. ಸೊ ಇದೀಗ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಮೊದಲನೇ ಭಾಗವಾಗಿ ಪಾಸ್ ಆಗಿದೆ. ಇಲ್ಲಿ ತನಕ ಅವರು ಹಾಲಿ ಸಂಸದರು ಕೂಡ ಹೌದು ಚಾಮರಾಜನಗರ ಭಾಗದಲ್ಲಿ ಬಿಜೆಪಿಯಿಂದ. ಬಟ್ ಮತ್ತೆ ಈ ಸಲವೂ ಕೂಡ ಬಿಜೆಪಿ ಕಡೆಯಿಂದ ತಮ್ಮ ಅಳಿಯನಿಗೆ ಟಿಕೆಟ್ ಕೇಳಿದ್ರು. ಬಟ್ ಬಿಜೆಪಿ ಸೊಪ್ಪು ಹಾಕಿಲ್ಲ. ಇದರಿಂದ ಪಾಪ ಸಖತ್ತು ಏನ್ ಈ ರೀತಿಯಾಗಿ ಮೂಲೆಗುಂಪು ಮಾಡ್ಬಿಟ್ರಲ್ಲ ಅಂತ ಬೇಸರದಲ್ಲಿದ್ದಾಗ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಕೈ ಹಾಕುತ್ತೆ ಅಥವಾ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಾರೆ. ಆ ಸಿದ್ದರಾಮಯ್ಯ ಅವರ ಹಾಕಿರೋ ಗಾಳಕ್ಕೆ ಇಡೀ ಶ್ರೀನಿವಾಸ್ ಪ್ರಸಾದ್ ಕುಟುಂಬವೇ ಬಿದ್ದಂಗೆ ಕಾಣಿಸ್ತಾ ಇದೆ. ಅಂದ್ರೆ ಒಳ್ಳೆ ರೀತಿಯಾಗಿ ರಾಜಕೀಯವಾಗಿ ಇಂಥವು ಸರ್ವೇ ಸಾಮಾನ್ಯ, ಪಕ್ಷಾಂತರ ಆಗೋದು, ಪಕ್ಷಕ್ಕೆ ಸೇರ್ಪಡೆ ಆಗೋದು. ಅದೇ ರೀತಿಯಾಗಿ ಇದೀಗ ಇಡೀ ಕುಟುಂಬವೇ, ಶ್ರೀನಿವಾಸ್ ಪ್ರಸಾದ್ ಅವರ ಇಡೀ ಕುಟುಂಬವೇ ಕಾಂಗ್ರೆಸ್ ಕಡೆಗೆ ಮತ್ತೆ ವಾಲೋಕೆ ಪ್ರಯತ್ನ ಪಡ್ತಾ ಇರೋ ಕಾಣಿಸ್ತಾ ಇದೆ. ಒಂದ್ ರೀತಿ ಆನೆ ಬಲ ಬಂದಂತಾಗುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತೆ ರಾಜಕೀಯಕ್ಕೆ ಸೇರ್ತಾರೆ ಅಥವಾ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋಕ್ಕಿಂತ ಅವರ ಕುಟುಂಬವನ್ನ ಕಾಂಗ್ರೆಸ್ಗೆ ಸೇರಿಸೋದ್ರಿಂದ ನಾಳೆ ದಿನ ಅವರಿಗೂ ಉನ್ನತ ಸ್ಥಾನಮಾನಗಳು ಸಿಗ್ಬೋದು. ಮಗದೊಂದು ಕಡೆ ಇದೀಗ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಟಕ್ಕರ್ ಕೊಟ್ಟಂತೂ ಕೂಡ ಆಗುತ್ತೆ. ಕಾಂಗ್ರೆಸ್ಗೆ ಆನೆ ಬಲ ಬಂದಂತಾಗುತ್ತೆ. ದಲಿತ ಸಮುದಾಯದ ಪ್ರಮುಖ ನಾಯಕ ಕೂಡ ಹೌದು. ಕಾರಣಾಂತರಗಳಿಂದ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಮನಸ್ತಾಪಗಳು ಉಂಟಾಗಿತ್ತು. ದೂರ ಆಗಿದ್ರು, ಪಕ್ಷವನ್ನ ಬಿಟ್ಟು ಹೋಗಿದ್ರು. ಇದೀಗ ಅವರ ಕುಟುಂಬವನ್ನ ವಾಪಸ್ ಪಕ್ಷಕ್ಕೆ ಸೇರಿಸೋ ಪ್ರಯತ್ನವನ್ನ ಶ್ರೀನಿವಾಸ್ ಪ್ರಸಾದ್ ಅವರು ತೋರಿಸುವಲ್ಲಿ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ.